ಕತೆಗಾರ ಗಿರೀಶ್ ಮಟ್ಟಣ್ಣನವರಿಗೆ ಕಾದಿದೆಯಾ ಶಾ? ಗಿರೀಶ್ ಮಟ್ಟಣ್ಣನವರ್ ವಕೀಲರ ಮನೆಯಲ್ಲೂ ತಲಾ. ಕೆಲವೇ ಕ್ಷಣಗಳಲ್ಲಿ ಮತ್ತಿಬ್ಬರ ಮನೆಯಲ್ಲಿ ಎಸ್ಐಟಿ ಮಹಜರ್ ನಡೆಸಲಿಕ್ಕಿದೆ. ಸಹಕಾರ ನಗರದ ಮಟ್ಟಣ್ಣನವರ್ ನಿವಾಸದಲ್ಲಿ ಎಸ್ಐಟಿ ಶೋಧ ನಡೆಸಲಿಕ್ಕಿದೆ. ಈ ಪಿತೂರಿ ಕೂಟದ ಸಭೆ ಜಯಂತ್ ಮನೆಯಲ್ಲೇ ನಡೆದಿತ್ತಾ ಅಂತ ಕೆಲವೇ ಗಂಟೆಗಳಲ್ಲಿ ಮಟ್ಟಣ್ಣನವರ್ ಮನೆಯಲ್ಲೂ ಶೋಧ ಆಗುತ್ತೆ. ಅಲ್ಲಿಗೆ ಗಿರೀಶ್ ಮಟ್ಟಣ್ಣನವರಿಗೂ ಸಂಕಷ್ಟ ಕಾದಿದೆಯಾ? ಎಸ್ಐಟಿ ಚಿನ್ನಯ್ಯನ ವಿಚಾರಣೆಗೆ ಒಳಪಡಿಸಿದ ಟೈಮ್ನಲ್ಲಿ ಇವೆಲ್ಲವೂ ಕೂಡ ಈಗ ಆಚೆ ಬಂದಿದೆ. ಗಿರೀಶ್ ಮಟ್ಟಣ್ಣನವರ್ ಮತ್ತು ಇನ್ನೊಬ್ಬರ ಮನೆ ವಕೀಲರದು, ಅವ್ರ ಮನೆ ಮಹಜರ್ ಮಾಡ್ತಾರೆ ಅಂತಂದ್ರೆ ಚಿನ್ನಯ್ಯ ಅವರ ಮನೆಗೂ ಹೋಗಿದ್ದ. ಪಿತೂರಿಯ ಭಾಗವಾಗಿ ಈತ ಎಲ್ಲ ಕಡೆ ಓಡಾಡಿರೋದು ಗೊತ್ತಾಗ್ತಾ ಇದೆ. ಅಲ್ಲಿಗೆ ಗಿರೀಶ್ ಮಟ್ಟಣ್ಣನವರ್ ಸಂಕಷ್ಟ ಕಾದಿದೆಯಾ? ಮತ್ತೊಂದ್ ಕಡೆ ಆ ವಕೀಲ ಯಾರು ಅಂತ, ಆ ವಕೀಲರು ಜಡ್ಜ್ ಮುಂದೆ ಈ 164 ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡೋದು ಹೇಗೆ, ಏನ್ ಹೇಳಬೇಕು, ಹೆಂಗೆ ಎತ್ತ, ಇವೆಲ್ಲವನ್ನೂ ಕೂಡ ಆತನಿಗೆ ತರಬೇತಿ ಕೊಟ್ಟು ಕಳಿಸಿದ್ರಂತೆ, ಟ್ರೈನ್ ಮಾಡಿದ್ರಂತೆ, ಹಿಂಗೆ ಮಾತಾಡಬೇಕು, ಹಿಂಗೆ ಹೇಳಬೇಕು ಅಂತ. ಇದನ್ನ ಚಿನ್ನಯ್ಯ ಹೇಳಿದಾನೆ. ಹಿಂಗಾಗಿ ಧರ್ಮಸ್ಥಳದಿಂದ ನೇರವಾಗಿ ಚಿನ್ನಯ್ಯನನ್ನ ಇಲ್ಲಿಗೆ ಕರ್ಕೊಂಡು ಬಂದಿರೋದು. ಈಗ ಇಲ್ಲಿ ಮಹಜರ್ ಆದ್ಮೇಲೆ ಈ ಜಯಂತನ ಬಾಡಿಗೆ ಮನೆ, ಇಲ್ಲಿ ಮಹಜರ್ ಆದ್ಮೇಲೆ ನೇರವಾಗಿ ಸಹಕಾರ ನಗರದಲ್ಲಿರುವಂತಹ ಗಿರೀಶ್ ಮಟ್ಟಣ್ಣನವರ ನಿವಾಸ, ವಕೀಲರ ಮನೆ, ಅಲ್ಲಿ ಮಹಜರ್ ಆಗುತ್ತೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ಪ್ರತಿನಿಧಿ ಮಾದೇಶ್. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನ್ ನಡೀತಾ ಇದೆ ಸದ್ಯಕ್ಕೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಈಗ ರಿವರ್ಸ್ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ತನಿಖೆ ವೇಳೆ ಈತ ಅಂದ್ರೆ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಏನ್ ಬಂದಿರ್ತಾನೆ, ಆತ ಹೇಳಿದಂತ ವಿಚಾರಗಳು ಎಲ್ಲ ಒಂದ್ ಕಡೆ ಸುಳ್ಳಿದೆ ಅನ್ನೋದ್ರ ಜೊತೆಗೆ ಚಿನ್ನಯ್ಯನೇ ನೀಡಿರುವಂತ ಹೇಳಿಕೆಗಳು ಜೊತೆಗೆ ಇದೊಂದು ಷಡ್ಯಂತ್ರ ಅನ್ನುವಂತ ತಪ್ಪನ್ನ ಒಪ್ಪಿಕೊಂಡ ಮೇಲೆ ಈಗ ಕೇಸ್ ಕಂಪ್ಲೀಟ್ ಆಗಿ ಬೇರೆ ರೀತಿಯಲ್ಲೇ ಇನ್ವೆಸ್ಟಿಗೇಷನ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಸುಳ್ಳು ದಾಖಲೆಗಳನ್ನ ಕ್ರಿಯೇಟ್ ಮಾಡಿರುವಂತ ಆರೋಪ ಆಗಿರ್ಬೋದು, ಸುಳ್ಳು ಸಾಕ್ಷ್ಯಗಳನ್ನ ತಂದಿರುವಂತ ಆರೋಪಗಳಾಗಿರ್ಬೋದು, ಫೋರ್ಜರಿ ಮಾಡಿರುವಂತ ಆರೋಪಗಳಾಗಿರ್ಬೋದು, ಮತ್ತೆ ಷಡ್ಯಂತ್ರ ಮಾಡಿರುವಂತ ಆರೋಪದ ಹಿನ್ನೆಲೆಯಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಇಷ್ಟು ದಿನ ಧರ್ಮಸ್ಥಳದಲ್ಲಿ ಸುತ್ತುವರಿತಿದ್ದಂತ ಈ ಒಂದು ಪ್ರಕರಣ ಈಗ ಬೆಂಗಳೂರಿಗೆ ಲಿಂಕ್ ಆಗಿದೆ. ಬೆಂಗಳೂರಿನಲ್ಲಿ ಕೂಡ ಚಿನ್ನಯ್ಯ ಸಾಕಷ್ಟು ಕಡೆ ಓಡಾಡಿದ್ದ ಅನ್ನುವಂತ ಮಾಹಿತಿ ಈಗಾಗಲೇ ಎಸ್ಐಟಿ ಅಧಿಕಾರಿಗಳಿಗೆ ಒಂದಷ್ಟು ಮಾಹಿತಿ ಲಭ್ಯ ಆಗಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಚಿನ್ನಯ್ಯ ಎಲ್ಲೆಲ್ಲಿ ಓಡಾಡಿದ್ದ ಅನ್ನುವಂತಹ ಜಾಗಗಳಲ್ಲಿ ಈಗ ಎಸ್ಐಟಿ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ಮಾಡಿ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಈಗಾಗಲೇ ಪೀಣ್ಯ ಬಳಿಯ ಮಲ್ಲಸಂದ್ರದಲ್ಲಿ ಜಯಂತ್ ಎಂಬುವರ ಮನೆಯಲ್ಲಿ ಸ್ಥಳ ಮಹಜರು ಮಾಡುವಂತ ಕೆಲಸವನ್ನ ಎಸ್ಐಟಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ ಷಡ್ಯಂತ್ರ ಮಾಡಿದ್ದರ ಅನ್ನುವಂತ ಅನುಮಾನಗಳು ಸಾಕಷ್ಟು ಮೂಡ್ತಿದೆ. ಯಾಕಂದ್ರೆ ಬೆಂಗಳೂರಿನ 3 ಕಡೆಯ ಲೊಕೇಶನ್ ನಲ್ಲಿ ಇವರು ಭೇಟಿಯಾಗಿದ್ರು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಈಗ ಲಭ್ಯ ಆಗ್ತಿದೆ. ಅದರಲ್ಲೂ ಕೂಡ ಸದ್ಯ ನಡೀತಿರುವಂತಹ ಮಲ್ಲಸಂದ್ರದ ಒಂದು ಜಯಂತ್ ಅವರ ಬಾಡಿಗೆಯ ಮನೆಯಲ್ಲಿ ಸಾಕಷ್ಟು ಬಾರಿ ಇವರು ಭೇಟಿ ಮಾಡಿದ್ರು. ಅದರಲ್ಲೂ ಕೂಡ ಚಿನ್ನಯ್ಯನನ್ನ ಸಾಕಷ್ಟು ದಿನಗಳ ಕಾಲ ಒಂದು ಬಾಡಿಗೆ ಮನೆಯಲ್ಲಿ ಆತನಿಗೆ ಆಶ್ರಯವನ್ನು ಕೂಡ ಕೊಡಲಾಗಿತ್ತು, ಅಂದ್ರೆ ಶೆಲ್ಟರ್ ಅನ್ನು ಕೂಡ ಕೊಡಲಾಗಿತ್ತು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಅದರ ಜೊತೆಗೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಸಹಕಾರ ನಗರದ ಕೆನರಾ ಬ್ಯಾಂಕ್ ಲೇಔಟ್ ಏನಿದೆ, ಅಲ್ಲಿರುವಂತಹ ಗಿರೀಶ್ ಮಟ್ಟಣ್ಣನವರ್ ಅವರ ಮನೆಯಲ್ಲೂ ಕೂಡ ಬಂದಿರಬಹುದು ಅನ್ನುವಂತ ಒಂದಷ್ಟು ವಿಚಾರಗಳಿದೆ. ಜೊತೆಗೆ ಇಲ್ಲೂ ಕೂಡ ಒಂದಷ್ಟು ಚರ್ಚೆಗಳು ಕೂಡ ಆಗಿರಬಹುದು, ಇಲ್ಲೂ ಕೂಡ ಒಂದಷ್ಟು ಪ್ಲಾನಿಂಗ್ ಮಾಡಿರಬಹುದು ಅನ್ನುವಂತ ಶಂಕೆಯಲ್ಲಿ ಗಿರೀಶ್ ಮಟ್ಟಣ್ಣನವರ ಅವರ ಮನೆಗೆ ಕೂಡ ಬಂದು ಎಸ್ಐಟಿ ಅಧಿಕಾರಿಗಳು ಭೇಟಿ ಮಾಡುವಂತಹ ಸಾಧ್ಯತೆ ಇದೆ. ಸದ್ಯಕ್ಕೆ ನಾನು ಗಿರೀಶ್ ಮಟ್ಟಣ್ಣನವರ್ ಅವರ ಮನೆ ಬಳಿ ಇದ್ದೀನಿ. ಇದು ಅವರಿಗೆ ಸೇರಿದಂತ ಫ್ಲಾಟ್, ಅಂದ್ರೆ ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಗಿರೀಶ್ ಮಟ್ಟಣ್ಣನವರ್ ಅವರ ಫ್ಲಾಟ್ ಇದೆ ಅನ್ನುವಂತ ಮಾಹಿತಿ ಇದೆ. ಇಲ್ಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಭೇಟಿ ಮಾಡಿ ಒಳಗಡೆ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಇಲ್ಲೂ ಕೂಡ ಅವರು ಎಷ್ಟು ವರ್ಷಗಳಿಂದ ಇಲ್ಲಿ ವಾಸ ಇದ್ದಾರೆ, ಇಲ್ಲಿ ಯಾರಾದ್ರೂ ಬರ್ತಿದ್ರ, ಅದರಲ್ಲೂ ಕೂಡ ಚಿನ್ನಯ್ಯನ ಆಗಮನ ಇಲ್ಲೂ ಕೂಡ ಆಗಿತ್ತಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಾರೆ, ಪರಿಶೀಲನೆ ಮಾಡುವಂತ
ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಚಿನ್ನಯ್ಯ ಯಾವ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಓಡಾಡಿದ್ದ ಆ ಒಂದು ಸಿಸಿಟಿವಿ ಫುಟೇಜ್ ಗಳನ್ನ ಕಲೆಕ್ಟ್ ಮಾಡಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಾರೆ. ಇದರ ಜೊತೆಗೆ ಓರ್ವ ವಕೀಲರ ಜೊತೆಯೂ ಕೂಡ ಅಲ್ಲಲ್ಲಿ ಕಾಣಿಸಿಕೊಂಡಿದ್ರು, ಅಲ್ಲಲ್ಲಿ ಕೂಡ ಚರ್ಚೆಗಳಾಗಿತ್ತು. ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ವಕೀಲರ ಕಚೇರಿಯಲ್ಲೂ ಕೂಡ ಒಂದಷ್ಟು ಭೇಟಿ ಮತ್ತೆ ಮಾತುಕತೆ ಮತ್ತೆ ಚರ್ಚೆ ಕೂಡ ಆಗಿತ್ತು ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಲಭ್ಯ ಆಗ್ತಿದೆ. ಇದರ ಜೊತೆಗೆ ಆತ ಚಿನ್ನಯ್ಯ ಹಿಡಿದುಕೊಂಡು ಬಂದಿದ್ದಂತ ಒಂದು ಬುರುಡೆ ಇಲ್ಲಿಂದ ತಂದಿತ್ತು, ಅದರ ಮೂಲ ಏನು ಅನ್ನೋದನ್ನ ಈಗ ಎಸ್ಐಟಿ ಅಧಿಕಾರಿಗಳು ಪತ್ತೆ ಹಚ್ತಿದ್ದಾರೆ. ಒಟ್ಟಾರೆಯಾಗಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮತ್ತೆ ಷಡ್ಯಂತ್ರ ಮಾಡಲು ಬೆಂಗಳೂರನ್ನ ಇವರು ಬಳಸಿಕೊಂಡಿದ್ರು. ಬೆಂಗಳೂರಿನಲ್ಲೇ ಹಲವು ಅಂದ್ರೆ ವಕೀಲರಾಗಿರ್ಬೋದು, ದೊಡ್ಡ ವಕೀಲರಾಗಿರ್ಬೋದು, ದೊಡ್ಡ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಒಂದಷ್ಟು ಜನ ಬೆಂಗಳೂರಿನಲ್ಲಿ ಈಸಿಯಾಗಿ ಅವೈಲೇಬಲ್ ಇರ್ತಾರೆ. ಆ ಒಂದು ಕಾರಣಕ್ಕೆ ಬೆಂಗಳೂರಿನಲ್ಲೇ ಇವರು ಪ್ಲಾನ್ ತಯಾರಿಸಿದ್ರ ಅನ್ನುವಂತ ಅನುಮಾನಗಳು ಸದ್ಯಕ್ಕೆ ಮೂಡ್ತಿದೆ. ಇದರ ಜೊತೆಗೆ ಈಗಾಗಲೇ ಬನ್ನೇರುಘಟ್ಟದ ಬಳಿ ಸಮೀರ್ ಮನೆ ಕೂಡ ಇದೆ, ಅಲ್ಲೂ ಕೂಡ ಮತ್ತೊಂದ್ಸಾರಿ ಇವರನ್ನ ಕರೆದುಕೊಂಡು ಹೋಗುವಂತ ಸಾಧ್ಯತೆ ಕೂಡ ಇದೆ. ಸದ್ಯಕ್ಕೆ ಇರುವಂತದ್ದು 3 ಲೊಕೇಶನ್ ನಲ್ಲಿ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಅಥವಾ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಒಂದು ಈಗಾಗಲೇ ಪೀಣ್ಯದ ಬಳಿಯ ಮಲ್ಲಸಂದ್ರ ಬಳಿ ಪರಿಶೀಲನೆ ಮಾಡುವಂತ ಕೆಲಸವನ್ನ ಎಸ್ಐಟಿ ಅಧಿಕಾರಿಗಳು ಮಾಡ್ತಿದ್ದಾರೆ. ಅದಾದ ಮೇಲೆ ಕೊಡಿಗೆಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತಹ ಗಿರೀಶ್ ಮಟ್ಟಣ್ಣನವರು ಅವರಿಗೆ ಸೇರಿದಂತಹ ಒಂದು ಫ್ಲಾಟ್ ನಲ್ಲೂ ಕೂಡ ಪರಿಶೀಲನೆ ಮಾಡುವಂತ ಸಾಧ್ಯತೆ ಇದೆ. ಇದಾದ ಮೇಲೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವ ವಕೀಲರೊಬ್ಬರ ಕಚೇರಿಯಲ್ಲೂ ಕೂಡ ಪರಿಶೀಲನೆ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ತಯಾರಿ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ಜಯಂತ್ ಮನೆಯಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಪರಿಶೀಲನೆ ನಡೆಸಲಾಗ್ತಿದೆ. ಎಷ್ಟು ತಿಂಗಳಿಂದ ಆತ ಅಂದ್ರೆ ಚಿನ್ನಯ್ಯ ಯಾವಾಗಿಂದ ಅಲ್ಲಿದ್ದ, ಎಷ್ಟು ದಿನಗಳ ಕಾಲ ಶೆಲ್ಟರ್ ನೀಡಲಾಗಿತ್ತು, ಇಲ್ಲಿ ಜಯಂತ್ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವ್ಯವಹಾರ ಆಗಿರ್ಬೋದು, ಅಂದ್ರೆ ಯಾವುದೊಂದು ಕಚೇರಿ NGO ಕಚೇರಿ ಜಯಂತ್ ಮಾಡ್ತಿದ್ದ ಅನ್ನೋಂತ ಒಂದಷ್ಟು ಮಾಹಿತಿ ಇತ್ತು. ನಿಜಕ್ಕೂ ಕೂಡ ಅಲ್ಲಿ ಏನಿತ್ತು, ಅದು ಯಾವ ಕಚೇರಿ, ಅಲ್ಲಿ ಚಿನ್ನಯ್ಯನನ್ನ ಯಾಕೆ ಕರೆ ತಂದ್ರು, ತಮಿಳುನಾಡು ಬಾರ್ಡರ್ ನಲ್ಲಿ ಇದ್ದಂತ ಚಿನ್ನಯ್ಯನನ್ನ ಬೆಂಗಳೂರಿಗೆ ಯಾಕೆ ಕರೆ ತಂದ್ರು, ಇದಾದ್ಮೇಲೆ ಧರ್ಮಸ್ಥಳಕ್ಕೆ ಯಾಕೆ ಈ ಒಂದು ವಿಚಾರ ಲಿಂಕ್ ಆಯ್ತು, ಇದೆಲ್ಲವೂ ಕೂಡ ಕಟ್ಟುಕತೆ ಅನ್ನೋದನ್ನ ಈಗಾಗಲೇ ಚಿನ್ನಯ್ಯ ಒಪ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಷಡ್ಯಂತ್ರ ಯಾರು ಮಾಡಿದ್ರು, ಇದೆಲ್ಲದರಿಂದ ಇರುವಂತ ಕೈಗಳು ಯಾವ್ಯಾವು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ಐಟಿ ಅಧಿಕಾರಿಗಳು ತನಿಖೆ ನಡೆಸ್ತಿದ್ದಾರೆ. ತನಿಖೆ ವೇಳೆ ಏನೆಲ್ಲ ಸ್ಫೋಟಕ ವಿಚಾರಗಳು ಪತ್ತೆಯಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಷಡ್ಯಂತ್ರ ಹೆಣೆದಿತ್ತು ಈ ಬುರುಡೆ ಗ್ಯಾಂಗ್. ಷಡ್ಯಂತ್ರದ ಇಂಚಿಂಚು ಮಾಹಿತಿಯನ್ನ ಬಾಯ್ಬಿಟ್ಟಿದ್ದಾನೆ ಚಿನ್ನಯ್ಯ. ಚಿನ್ನಯ್ಯನ ಹೇಳಿಕೆಯನ್ನ ಆಧರಿಸಿಯೇ ಬೆಂಗಳೂರಿಗೆ ಎಸ್ಐಟಿ ಬಂದಿರೋದು. ಬುರುಡೆ ಗ್ಯಾಂಗ್ ಪಿತೂರಿ ಪ್ಲಾನ್ ಬಗ್ಗೆ ತೀವ್ರ ವಿಚಾರಣೆ ಮಾಡ್ತಾ ಇರೋದು. ಅಲ್ಲಿಗೆ ಈಗ ಇದು ಆರಂಭ ಅಷ್ಟೇ. ಇನ್ನು ಎಲ್ಲೆಲ್ಲಿ ಏನೇನ್ ಹೇಳಿದಾನೋ ಈ ಚಿನ್ನಯ್ಯ, ಯಾರ್ಯಾರ ಜೊತೆಗೆ ಸಂಪರ್ಕ ಇತ್ತು, ಯಾರು ಯಾವ ರೀತಿ ಪ್ಲಾನ್ ನ ಹೇಳಿಕೊಟ್ರು, ಅವೆಲ್ಲವನ್ನು ಕೂಡ ಈಗ ಹೇಳಿರ್ತಾನೆ ಈತ 100%. ಸೊ ಒಂದೊಂದೇ ಹಂತವಾಗಿ ಎಸ್ಐಟಿ ವಿಚಾರಣೆಯನ್ನ ಮಾಡ್ತಾ ಇದೆ. ಇಲ್ಲ ಅಂದ್ರೆ ಇವ್ರಿಗೆ ಹೇಗೆ ಗೊತ್ತಾಗ್ತಿತ್ತು ಜಯಂತ್ ಇಲ್ಲಿದ್ದ ಅಂತ ಹೇಳಿ? ಜಯಂತ್ ಇಲ್ಲಿ ಇದ್ದ ಅಂತ ಗೊತ್ತಾದ್ರು, ಚಿನ್ನಯ್ಯ ಈ ಮನೆಯಲ್ಲಿದ್ದ ಅಂತ ಹೇಗೆ ಗೊತ್ತಾಯ್ತು? ವಿಚಾರಣೆಯ ಸಂದರ್ಭದಲ್ಲಿ ಇವೆಲ್ಲವನ್ನ ಆತ ಹೇಳಿದ್ದಾನೆ ಅಂತಲೇ ಈಗ ಈ ವಿಚಾರಗಳು ಗೊತ್ತಾಗಿದೆ. ಜಯಂತ್ ಮನೆಯಲ್ಲಿ ಇವರೆಲ್ಲರೂ ಷಡ್ಯಂತ್ರ ನಡೆಸಿದ್ದು. ದೊಡ್ಡದಾಗಿ ಮಾತಾಡ್ದ ಅವತ್ತು ಇವನು ಜಯಂತ್. ಈಗ ಒಂದೊಂದೇ ವಿಚಾರಗಳ ಆಚೆ ಬರ್ತಾ ಇದೆ. ಹೇಳಿ ಇದಕ್ಕೆ ಉತ್ತರ ಕೊಡ್ಲಿ ಆ ಜಯಂತ್.